ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ಕನ್ನಡದಲ್ಲಿ ಒಂದು ಮಫ್ತಿ ಅಂತ ಒಂದು ಸಿನಿಮಾ ಇದೆ. ಅದರಲ್ಲಿ ಈ ಶಿವಣ್ಣ ಇದ್ದಾರಲ್ಲ, ಅವರಿಗೊಂದು ಹಾಡಿದೆ. ಆ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ರಾಕ್ಷಸನೂ ನೀನೇನಾ ರಕ್ಷಕನೂ ನೀನೇನಾ ಅಂತ. ಈ ಹಾಡನ್ನ ಇವತ್ತು ಯಾಕೋ ನೆನಪು ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದೇ ಹಾಡನ್ನ ನಮ್ಮ ಮೂಡುಬಿದಿರೆಯ ಪೊಲೀಸ್ ಆದಂಥ ಸಂದೇಶ್ ಅವರಿಗೆ ಲಿಂಕ್ ಮಾಡ್ಬೋದಲ್ಲ. ರಕ್ಷಕನೂ ನೀನೇನಾ ರಾಕ್ಷಸನೂ ನೀನೇನಾ ಅಂತ ಕೇಳ್ಬೋದು. ಅಂದರೆ ಆ ಕಾಮುಕ ಪೊಲೀಸ್ ಸಂದೇಶ್ ಇದ್ದಾರಲ್ಲ, ಅವ್ರದ್ದೊಂದು ವಿಚಿತ್ರ ಕೇಸ್ ಇದೆ. ವಿಚಿತ್ರ ಕೇಸ್ ಅಲ್ಲ, ಅದು ಕೇಸಿಂದ ಒಂದು ವೆಬ್ ಸೀರೀಸ್ ಆಗ್ಬೋದು. ಅಷ್ಟೊಂದು ದೊಡ್ಡ ಕಥೆಯನ್ನು ಅವರು ಹೊಂದಿದ್ದಾರೆ. ಅದನ್ನ ಇಟ್ಕೊಂಡು ನಾವಿವತ್ತು ಬಂದಿದ್ದೀವಿ. ಮ್ಯಾಟ್ರ್ ಏನಪ್ಪ ಅಂತ ಕೇಳಿದ್ರೆ, ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರೋ ಒಂದು ಗಂಡ ಹೆಂಡತಿ. ಈ ಗಂಡನ ಮೇಲೆ ಯಾವುದೋ ಕೇಸು. ಈ ಸಂದೇಶಪ್ಪ ಅನ್ನೋನು ಏನು ಮಾಡ್ಬಿಡ್ತಾನೆ, ಅವನ್ನ ಅರೆಸ್ಟ್ ಮಾಡ್ಕೊಂಬರ್ತಾನೆ. ಅರೆಸ್ಟ್ ಮಾಡಿದ್ಮೇಲೆ ಕೇಳಬೇಕಾ, ಹೆಂಡತಿ ಆದವಳಿಗೆ ಕೈಕಾಲು ಬಿಟ್ಟು ಹೋಗುತ್ತೆ. ಆ ಕೈಕಾಲು ಬಿಟ್ಟಿದ್ರಿಂದ ಹೆಂಗಾದರೂ ಮಾಡಿ ಸರ್ ನನ್ನ ಗಂಡನ್ನ ಬಿಡಿಸ್ಕೊಡ್ಬೇಕು ಅಂತ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ, ಮನವಿಯನ್ನು ಮುಂದೆ ಇಡ್ತಾಳೆ. ಸಂದೇಶಪ್ಪನ ಬೇಕಾಗಿದ್ದೇನಾಗಿತ್ತು, ಅದೇ ಆಗಿತ್ತು. ನನ್ನ ಜೊತೆಗೆ ಲೈಂಗಿಕವಾಗಿ ನೀನು ಸಹಕಾರ ನೀಡಿದರೆ ಅವನ ಮೇಲಿನ ಕೇಸೆಲ್ಲ ತೆಗಿತೀನಿ, ಬಿ ರಿಪೋರ್ಟ್ ಹಾಕ್ತೀನಿ, ನೀಯತ್ತಾಗಿ ಮನೆಗೆ ಕಳಿಸ್ತೀನಿ, ಈ ಥರದ್ದೊಂದು ಆಫರ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು ಮಾಡಿ ಈ ಲೈಂಗಿಕವಾದ ಕಿರುಕುಳವನ್ನು ಮಾನಸಿಕವಾಗಿಯೇ ಕೊಟ್ಟಿದ್ದಾನೆ. ಅಲ್ಲ, ಮನಸ್ಸಲ್ಲಿ ಎಷ್ಟು ಮಂಡಿಗೆ ತಿಂದಿದ್ದಾನೆ ಅನ್ನೋದು ಆ ಎಪ್ಪರಿಗೆ ಮಾತ್ರ ಗೊತ್ತಿರ್ಬೋದು. ಇದೆಲ್ಲ ಆದಮೇಲೆ ಹೆಂಗಸು ಸುಮ್ಮನೆ ಇರ್ತಾಳ, ಎಲ್ಲೆಲ್ಲಿ ದೂರನ್ನು ಕೊಡಬೇಕಲ್ಲ, ಈ ಮಹಿಳಾ ಆಯೋಗ ಇರ್ಬೋದು, ಕಮಿಷನರ್ ಕಚೇರಿ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಸೂಕ್ತ ದಾಖಲೆಯನ್ನು ಇಟ್ಕೊಂಡು ದೂರನ್ನು ಕೊಟ್ಟಿದ್ದಾಳೆ. ಆಮೇಲೆ ಈಗ ಆ ಪೊಲೀಸರ ಮೇಲೆಯೇ ತನಿಖೆ ಹಂತಕ್ಕೆ ಬಂದಿದೆ. ತನಿಖೆ ಆಗಿಯೇ ಆಗುತ್ತೆ. ಎಲ್ಲಿ ಓದ್ತಿರೋದು? ಎಕ್ಸಲೆಂಟಾ ಓದ್ತಿದ್ದಾಳೆ. ಎಕ್ಸಲೆಂಟ ಇನ್ನೊಂದಂಟ ನಿನ್ಗೆ ಗೊತ್ತಿದೆಯಲ್ಲ, ಪೊಲೀಸ್ ಅಲ್ಲ ನೀನು, ಹುಡ್ಕೊಂಡು ಹೋಗು. ಮಗಳು ಓದ್ಲಿ, ಅವಳ ಅಮ್ಮ ಓದ್ಲಿ, ನೀನು ಹೋಗು. ನೋಡು, ನೀನು ಒಟ್ಟು ಮಾತಾಡ್ಬೇಡ ಸಂದೇಶ್, ನೀನು ಒಟ್ಟು ಮಾತಾಡ್ಬೇಡ. ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ, ನೀನ್ ಒಟ್ಟು ಮಾತಾಡ್ಬೇಡ, ನಾನು ಯಾವ್ದ್ರಲ್ಲೂ ಇಲ್ಲ. ಈಗ ಹೇಳಿ, ರಕ್ಷಕನು ನೀನೇನಾ ರಾಕ್ಷಸನು ನೀನೇನಾ ಅಂತ ಆ ಮೂಡುಬಿದಿರೆಯ ಪೊಲೀಸ್ ಸಂದೇಶಪ್ಪನ್ ಕೇಳಿದ್ರೆ ತಪ್ಪಾಗುತ್ತಾ? ಖಂಡಿತ ಇಲ್ಲ. ಪೊಲೀಸರ ಹತ್ರ ಏನಕ್ಕಾಗಿ ಬರ್ತಾರೆ? ನ್ಯಾಯಕ್ಕಾಗಿ ಬರ್ತಾರೆ. ಯಾರೆಲ್ಲ ಬರ್ತಾರೆ? ದುಡ್ಡಿರೋರು ಬರ್ತಾರೆ, ದುಡ್ಡು ಇಲ್ದಿರೋರು ಬರ್ತಾರೆ. ಸಾಮಾಜಿಕವಾಗಿ ದೊಡ್ಡ ಹೆಸರು ಇರ್ತಾರೆ, ಹಾಗೆ ಸಾಮಾನ್ಯ ಜನರು ಕೂಡ ಬರ್ತಾರೆ, ನಮ್ಮ ಥರ ನಿಮ್ಮ ಥರ ಇರೋರು. ಆಗ ಹೋದಾಗ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ನ್ಯಾಯವನ್ನು ಹೇಗೆ ಕೊಡಿಸಬಹುದು, ಆದಷ್ಟು ಲಂಚವನ್ನು ತಗೊಳ್ಳದೆ ಅನ್ನೋದನ್ನು ಪೊಲೀಸರು ಆಲೋಚನೆ ಮಾಡಬೇಕು. ಹಾಗೆ ನಾವಿದ್ದೀವಲ್ಲ ನಿಮಗೆ ಅಂತ ಧೈರ್ಯವನ್ನು ತುಂಬುವ ಪೊಲೀಸರನ್ನ ಕಂಡ್ರೆ, ಏ ಬಿಡುಗರು ರೌಡಿಗಿಂತ ಡೇಂಜರು ಅಂತ ಮಾತು ಬರದೇ ಇರೋ ಥರ ಪೊಲೀಸರು ಇರಬೇಕಾಗತ್ತೆ. ಆದರೆ ಈ ಥರ ಕಚ್ಚಾ ಹರಕ ಪೊಲೀಸ್ಗಳು ಇದ್ದುಬಿಟ್ರೆ ಏನಾಗ್ಬೋದು? ಇದೊಂದೇ ಕೇಸಲ್ಲ, ಈ ಹಿಂದೆ ಕೂಡ 2-3 ಕೇಸ್ಗಳಾಗಿದ್ದಾವಂತೆ. ಆದರೆ ಆ ಹೆಂಗಸರು ದೂರನ್ನು ಕೊಡುವಂತಹ ಒಂದು ಧೈರ್ಯವನ್ನು ತೋರಿಸ್ತಿಲ್ಲ. ಹೀಗಾಗಿ ಸಂದೇಶಪ್ಪ ಬಚಾವ್ ಹಾಕೊಂಡು ಬಂದಿದ್ದ. ಜೊತೆಗೆ ಈ ಕೆಲವೊಂದು ಪೊಲೀಸರಿಗೆ ಒಂದು ದೌಲತ್ತಿರುತ್ತೆ. ನಾನೇ ಪೊಲೀಸು, ಮೂಡುಬಿದ್ರೆ ಅನ್ನೋದು ಒಂದು ಚಿಕ್ಕ ಊರು, ಯಾರಿಗೆ ದೂರು ಕೊಡ್ತಾರೆ? ಎಲ್ಲ ಹೋದರೂ ಸುತ್ಕೊಂಡು ನನ್ನ ಹತ್ರ ಬರಬೇಕಲ್ಲ, ಈ ಥರದ್ದೊಂದು ದೌಲತ್ತಿರುತ್ತೆ. ಆ ದೌಲತ್ತನ್ನು ಈಗ ಕಾನೂನು ಹಿಂಡಿ ಹಿಪ್ಪೆ ಮಾಡಿ ತಂತಿ ಮೇಲೆ ಒಣಗಿ ಹಾಕುತ್ತೆ. ಯಾಕೆಂದರೆ ನಮ್ಮ ಕಾನೂನು ಸ್ವಲ್ಪ ನಿಧಾನ ಇರ್ಬೋದು, ಆದರೆ ಈ ಹೆಣ್ಮಕ್ಳ ಕಣ್ಣೀರಿಗೆ, ಹೆಣ್ಮಕ್ಳ ದೂರಿಗೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ. ಬೇಕಾದರೆ ಇದೇ ಸಂದೇಶಪ್ಪನ ಕೇಸಲ್ಲಿ ಚೆಕ್ ಮಾಡಿ ನೋಡಿ. ಪೊಲೀಸರೇ, ನೀವು ಲಂಚಬಾಕರು, ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ಇದೆ. ಅಂದರೆ ಜನಸಾಮಾನ್ಯರೇ ಮಾತಾಡ್ತಾರೆ. ಒಂದು ಕೆಲಸ ಆಗಬೇಕು, ಒಂದು ಕೇಸು ಈ ಟೇಬಲಿಂದ ಆ ಟೇಬಲಿಗೆ ಹೋಗಬೇಕು ಅಂದರೆ 100, 200, 500, 1000 ಕೊಡಬೇಕು. ಕೇಸ್ ಎಷ್ಟು ಗಾಢವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡು ಅಂತ ಸಾಮಾನ್ಯ ಜನರೇ ಸಾಕಷ್ಟು ಮಾತಾಡ್ತಾರೆ. ಆ ಅವಮಾನ ಜೊತೆಗೆ
ಇಂಥ ಕಚ್ಚೆ ಹರಕತನ ಏನಿದೆಯಲ್ಲ ಇದು ನಿಮ್ಮ ಪೊಲೀಸ್ ಇಲಾಖೆಗೆ, ನಿಮ್ಮದೊಂದು ಹುದ್ದೆಗೆ, ಪೊಲೀಸ್ ಅಂದರೆ ಏನು ಗೌರವ ಭಯ ಇದೆಯಲ್ಲ ಅದಕ್ಕೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ನೀವೊಂದು ಚೂರು ಆಲೋಚನೆ ಮಾಡಿದ್ದಿದ್ರೆ ಒಂದು ಸ್ವಲ್ಪ ಆ ಬೆಲ್ಟನ್ನು ಪ್ಯಾಂಟಿಗೆ ಹಾಕಿರೋದನ್ನು ಟೈಟಾಗಿ ಹಾಕೋತಿದ್ರೇನೋ. ಇಲ್ಲಿರೋದಕ್ಕೆ ಲೂಸ್ ಆಗಿದೆ. ಲೂಸ್ ಆದಾಗೆಲ್ಲ ಏನಾಗುತ್ತೆ, ಈ ಹೀಟಿಗೆ ಬಂದಿರೋ ಹೋರಿ ಇಡೀ ಊರು ತುಂಬ ಓಡಾಡುತ್ತಲ್ಲ ಅದೇ ಕತೆ ಆಗತ್ತೆ. ಸೊ ಮೂಡುಬಿದಿರೆ ಪೊಲೀಸ್ ಸಂದೇಶಪ್ಪಂದು ಅದೇ ಕತೆ. ಪೊಲೀಸರೇ ನಿಮ್ಮ ಹತ್ರ ಬರೋರೆಲ್ಲ ಅಸಹಾಯಕರೇ ಜಾಸ್ತಿ, ಅನ್ಯಾಯ ಆಗಿದೆ ಅಥವಾ ಯಾವುದೋ ಕೇಸ್ ಇದೆ ಅಥವಾ ಸಹಾಯ ಬೇಕಿದೆ ಅಂತಾನೇ ಬರೋದು. ಬಂದಾಗ ಇರೋದನ್ನು ಪೀಕ್ಕೊಂಡು ಹೆಣ್ಮಕ್ಳು ಚೆನ್ನಾಗಿದ್ದರೆ ಅವ್ರ ಮೇಲೆ ಕಣ್ಣು ಹಾಕ್ಕೊಂಡು ಇಲ್ಲಿ ಎಡಗಡೆನೋ ಬಲಗಡೆನೋ ಜೊಲ್ಲನ್ನು ಸುರಿಸ್ಕೊಂಡು ಅವರಿಗೆ ಲೈಂಗಿಕವಾಗಿ ಸಹಕಾರ ಮಾಡುವಂತೆ ಬ್ಲ್ಯಾಕ್ ಮೇಲನ್ನು ಮಾಡಿಕೊಂಡು ಅವರ ಮೇಲೆ ಸಾಧ್ಯವಾದರೆ ಅನಾಫಿಷಿಯಲ್ ಅತ್ಯಾಚಾರವನ್ನು ಮಾಡಿಕೊಂಡು ಇಂಥ ಬದುಕು ಬೇಕಾ? ಇದನ್ನು ಇಂಥ ಹಲ್ಕಟ್ ಕೆಲಸವನ್ನು ಮಾಡುವಾಗ ಒಂದಲ್ಲ ಎರಡಲ್ಲ 10 ಅಲ್ಲ 100 ಸಲ ಆಲೋಚನೆ ಮಾಡಿ. ಯಾಕೆಂದರೆ ಕರ್ನಾಟಕ ಪೊಲೀಸ್ಗೆ ಇಡೀ ದೇಶದಲ್ಲಿ ಒಂದು ಹೆಸರಿದೆ, ಗತ್ತಿದೆ. ಆ ಗತ್ತನ್ನು ಕೆಲವು ಇಂಥ ಪೊಲೀಸರ ಮುಖಾಂತರ ಹಾಳು ಮಾಡಿಬಿಟ್ರೆ ಏನಾಗುತ್ತೆ? ಹಾಗಾಗಿ ಈಗ ಪೊಲೀಸ್ ಮೇಲಾಧಿಕಾರಿಗಳು ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ ಪರಮೇಶ್ವರ್ ಅವರು, ಅವ್ರೀಗ ಏನು ಮಾಡಬೇಕು? ಪೊಲೀಸ್ ಇಲಾಖೆ ಹೆಸರನ್ನು ಡ್ಯಾಮೇಜ್ ಮಾಡಿರುವಂತಹ ಸಂದೇಶಪ್ಪ ಅಂತ ಕಚ್ಚೇರಕ ಇದ್ದಾರಲ್ಲ ಅಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂದರೆ, ಆ ಥರ ಮನಸ್ಥಿತಿ ಇರುವ ಇನ್ಯಾವುದೇ ಪೊಲೀಸ್ ಇನ್ನೊಂದು ದೂರು ಕೊಡೋಕೆ ಬಂದ ಅಥವಾ ಸಂತ್ರಸ್ತೆ ಹೆಣ್ಣಿನ ಮೇಲೆ ಕಣ್ಣು ಹಾಕುವಾಗ ಅವಾಗಲೇ ಹೇಳಿದ್ನಲ್ಲ, ಒಂದಲ್ಲ ಎರಡಲ್ಲ 10 ಅಲ್ಲ 100 ಸಲ ಆಲೋಚನೆ ಮಾಡಬೇಕಾಗತ್ತೆ. ಇನ್ನೂ ಯಾರೆಲ್ಲ ಇನ್ಸೈಡ್ ರಶನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.